ವೈದ್ಯರ ನಿರ್ಲಕ್ಷ್ಯಕ್ಕೆ 12 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹೈಡೋಸ್ ಇಂಜೆಕ್ಷನ್ ನೀಡಿರೋದ್ರಿಂದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಹೊಸದುರ್ಗ ತಾಲೂಕಿನ ಗುಡ್ಡದ ನೆಲ್ಲಿಕೆರೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಇಂಡೆ ದೇವರಹಟ್ಟಿ ಗ್ರಾಮದ ಕೃಪಾ ಎಸ್ ಮೃತ ದುರ್ದೈವಿ. ಇಂಜೆಕ್ಷನ್ ನಿಂದ ರಿಯಾಕ್ಷನ್ ಆಗಿ ಈ ಮಗು ಮೃತಪಟ್ಟ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ. ವೈದ್ಯಾಧಿಕಾರಿ ಶಶಿ ಕಿರಣ್ ವಿರುದ್ಧ ಈ ಆರೋಪವನ್ನ ಗಂಭೀರವಾಗಿ ಪೋಷಕರು ಮಾಡ್ತಾ ಇದ್ದಾರೆ. ಹೈಡೋಸ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಮಗಳು ಕೃಪಾ ಸಾವನ್ನಪ್ಪಿದ್ದಾಳೆ ಅನ್ನೋದು ಪೋಷಕರ ಆರೋಪ. ಯಾರು ಮಾಡ್ತಾರೆ ನಮ್ಮ ಕಷ್ಟಪಡ್ರಿ ಯಾಕಂದ್ರೆ ಕೇಳೋದೀಗ ಡಾಕ್ಟರ್ ಇಂಜೆಕ್ಷನ್ ಕೊಡಿಸಿದ್ರು. ಮಗಳು ಕೆಮ್ಮಾಯ್ತು ಅಂತ ಅಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಗುಡಿ ನೆಲ್ಲಿಕೆರೆ ಗ್ರಾಮ ಹಾಸ್ಪಿಟ್ಲಿಗೆ ಅಲ್ಲದಾಗ ಇಂಜೆಕ್ಷನ್ ಬರೆದು ಒಂದು ಕೊಟ್ಟರು ಫಸ್ಟ್ಗೆ. ಕೊಟ್ಟಾದಮೇಲೆ ಉರಿ ಹೊಡ್ತಾ ಅಂತೇಳಿ ಒದ್ದಾಡಿದ್ಲು. ಆಮೇಲೆ ನರ್ಸು ಡಾಕ್ಟ್ರು ಮತ್ತೆ ಕರ್ಕೊಂಬಂದರು. ಮತ್ತು ಅದಾದಮೇಲೆ ತಿರ್ಗಾ 3 ಇಂಜೆಕ್ಷನ್ ಕೊಟ್ಟರು. 3 ಇಂಜೆಕ್ಷನ್ ಕೊಟ್ಟಾಗ ಒಟ್ಟು ಟೋಟಲ್ 4 ಇಂಜೆಕ್ಷನ್ ಕೊಟ್ಟಿದ್ದಾರೆ. 4 ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ಅವಳ ಅಪ್ಪ ಮೈ ಉರಿ ಹೊಡ್ತಾ ಉಸಿರಾಡೋಕ್ಕಾಗಲ್ಲ ಅಂತಂದು ಅಲ್ಲಿಂದ ತಿರ್ಗಿ ಹೊಸದುರ್ಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕ್ಕೊಂಬಂದ್ವಿ. ಅಲ್ಲೇ ಹಾಕ್ಕೊಂಬಂದಾಗ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಇವರು ಶಶಿ ಕಿರಣ್ ಅಂತ ಇದ್ದಾರಲ್ಲ ಅವ್ರ ಅಪ್ಪಾಜಿ ಇಲ್ಲಿ ಮುಂಚೆ ಬಸವೇಶ್ವರ ಹಾಸ್ಪಿಟ್ಲಿಗೆ ಮ್ಯಾನೇಜ್ಮೆಂಟ್ ಆಗಿದ್ದಾರೆ. ಮ್ಯಾನೇಜ್ಮೆಂಟ್ ಆಗಿ ಅಲ್ಲಿಂದ ಇಲ್ಲಿ ಬಚಾವಕ್ಕಾಗಿ ನಮಗೆ ತಿಳಿದವರಿಗೆ ಅವರು ಮಲ್ಲಿಕಾರ್ಜುನಪ್ಪ ಅಂತೇಳಿ ಅವ್ರು ಮುಂಚೆ ಇಲ್ಲಿ ಉಸ್ತುವಾರಿ ಆಗಿದ್ದರು. ಇಲ್ಲಿಂದ ಬಚಾವಕ್ಕಾಗಿ ನಮಗೆ ಇಲ್ಲೇ ಡಾಕ್ಟ್ರು ಅವರಿಗೆಲ್ಲ ಪರಿಚಯ ಗೊತ್ತಲ್ಲ. ಹಂಗಾಗಿ ಇಲ್ಲಿ ನಮ್ಮ ತಾಮಂದು ಹಾಕಿ ಈ 3 ದಿವಸದಿಂದ ಅಲ್ಲಿಂದ ಏನು ಕರ್ಕೊಂಬಂದು ಇಲ್ಲಿ ಹಾಕಿದ್ದೋ ಅದೇ ಟ್ರೀಟ್ಮೆಂಟ್ ಇದುವರೆಗೂ ಈ ಡಾಕ್ಟ್ರೆಲ್ಲ ಸಪೋರ್ಟ್ ಕೊಟ್ಕೊಂಡು ಇವರು ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಓಡಾಕೋಕ್ಕೆ ಕಾರಣನೂ ಇವರು ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಆಡಳಿತದವರು ಇವರು ಲಿಂಕು. ಇವರು ಏನು ಅವ್ರಿಗೆ ಪಿನ್ ಪಾಯಿಂಟೆಲ್ಲ ಹೇಳ್ಕೊಂಡು ಎಲ್ಲ ನಮ್ಮನ್ನು ಇವತ್ತು ಪರಿಸ್ಥಿತಿ ತಮ್ಮನ್ನು ನಿಲ್ಲಿಸಿದ್ದಾರೆ. ಈಗ 3 ದಿವಸ ಆದಮೇಲೆ ಇಟ್ಕೊಂಡು ಈಗ ಡೆತ್ ಆಗೈತೆ ಅಂತ ಕೊಡ್ತಾರೆ. 1% ಇಲ್ಲ. ಮೊನ್ನೆ ಏನು ತಾಮಂದು ಹಾಕಿದ್ದು ಅದೇ ಪರ್ಸೆಂಟಲ್ಲೇ ಇರೋದು. ಇವರು ಈ 3 ದಿವಸ ಇಟ್ಕೊಂಡು ನಮ್ಗೆ ಇವತ್ತಿಗೆ ಕೊಡೋಂಥ ಪರಿಸ್ಥಿತಿ ಏನಿತ್ತು? ಇಲ್ಲಿವರೆಗೂ ಇದ್ದದ್ದು ನಮ್ಮದೆಲ್ಲ ಖಾಲಿ ಮಾಡಿ ನಾವು ಬಡವರು ಕೂಲಿ ಮಾಡ್ಕೊಂಡು ತಿಂದವರು ನಾವೆಲ್ಲಿ ಹೋಗ್ಬೇಕೀಗ? ನೋಡು ನಾವು ಎಲ್ಲ ಕುಳ್ರು ನಾವು 1 ವರ್ಷ ಆಗೈತೆ. ಹಿಂಗೆಲ್ಲ ಮಾಡಿಬಿಟ್ಟು ನಮ್ಮನ್ನು ಈ ತಾಮಂದಿಲ್ಲಿ ಹಾಕಿ ನಮ್ಮ ಮಗಳನ್ನ ಈ 3 ದಿವಸ ಇಟ್ಕೊಂಡು ಡೆತ್ ಆಯ್ತು ಅಂತ ಹೇಳ್ತಾರಲ್ಲ, ನಾವೇನು ಮಾಡಬೇಕು? ನಮಗೆ ನ್ಯಾಯ ಕೊಡಬೇಕು. ಇಲ್ಲ ನಮ್ಮ ಮಗಳನ್ನ ನಮಗೆ ವಾಪಸ್ ಕೊಡಲಿ. ಅವನೇನು ನಾವೇ ದುಡ್ಡು ಕೊಡ್ತೀವಿ, ಬಿಲ್ ಕೊಡ್ತೀವಿ ನಾವೇ. ಹಿಂಗೆಲ್ಲ ನಮಗೆ ಗೊತ್ತಿಲ್ಲವ್ರಿಗೆ ಇಲ್ಲಿ ಬಸವೇಶ್ವರ ಹಾಸ್ಪಿಟ್ಲ್ ಅವ್ರ ಅಪ್ಪಾಜಿ ಆಡಳಿತದ ಇದ್ದರು ಅಂತೇಳಿ ತಾಮಂದು ಹಾಕಿ ನಮ್ಗೆ ಸಾಯಿಸೋಂಥದ್ದು ಏನಿತ್ತು ಅವರು? ಎಲ್ಲ ಇವರು ಬಸವೇಶ್ವರ ಹಾಸ್ಪಿಟ್ಲವರು ಲಿಂಕ್ ಅದಕ್ಕೆ ಇವರು ಎಲ್ಲ ಸಪೋರ್ಟ್ ಕೊಟ್ಟು ಸಾಥ್ ಕೊಟ್ಕೊಂಡು ನಿಂತಿದ್ದಾರೆ. ರೈಟ್, ಈ ಬಗ್ಗೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ರಾಘವೇಂದ್ರ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಘವೇಂದ್ರ, ಬಾಲಕಿಯ ಪೋಷಕರು ಅಂತೂ ಹಾಸ್ಪಿಟಲ್ ಸಿಬ್ಬಂದಿ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಅವ್ರು ಏನು ಹೇಳ್ತಾರೆ? ಈ ಬಾಲಕಿ ಸಾವಿಗೆ ಏನು ಕಾರಣ ಅಂತೆ? ಖಂಡಿತವಾಗ್ಲೂ ಸಭಾ ಏನು ಈಗಾಗಲೇ ಈ ಒಂದು ಕೃಪಾ ಒಂದು ಸಾವಿನ ಒಂದು ಪ್ರಕರಣ ಇದೆ. ಖಂಡಿತವಾಗ್ಲೂ ಅವರ ಕುಟುಂಬಸ್ಥರು ಕೂಡ ಈಗ ಆಸ್ಪತ್ರೆಯ ಸಿಬ್ಬಂದಿಯ ಕಡೆಗೆ ಬೆರಳು ಮಾಡಿ ತೋರಿಸ್ತಕ್ಕಂಥದ್ದು. ವೈದ್ಯಾಧಿಕಾರಿಗಳು ಹೈ ಡೋಸ್ ಅನ್ನ ಏನು ಇಂಜೆಕ್ಷನ್ ಕೊಟ್ಟಿದ್ರು ಆ ಒಂದು ಕಾರಣದಿಂದಾಗಿಯೇ ಈ ಒಂದು ಬಾಲಕಿ ಮೃತಪಟ್ಟಿರ್ತಕ್ಕಂಥ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಆಸ್ಪತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಮ್ಮು ಅನ್ನುವಂತ ಕೃಪಾ ಕೆಮ್ಮ ಇತ್ತು ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಆಂಟಿಬಯೋಟಿಕ್ ಅನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶಶಿ ಕಿರಣ್ ಅವರು
ಹೈ ಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಟೆಸ್ಟ್ ಮಾಡಿ ಡೋಸ್ ಅನ್ನ ಕೊಡಬೇಕಾಗಿತ್ತು, ಬದಲಾಗಿ 500 mgs ಡೋಸ್ ಅನ್ನ ಅಂದ್ರೆ 25 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಕೊಡಬೇಕಾಗಿರ್ತಕ್ಕಂಥ ಡೋಸ್ ಅನ್ನ ಈ ಒಂದು 12 ವರ್ಷದ ಬಾಲಕಿಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಅಂದ್ರೆ ಇಂಜೆಕ್ಷನ್ ನೀಡಿದ ತಕ್ಷಣವೇ ಅವಳು ಮೂರ್ಛೆ ಹೋಗಿರ್ತಾಳೆ. ಹಾಗಾಗಿ ಈ 3 ದಿನಗಳ ಕಾಲ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕೋಮಾ ಸ್ಥಿತಿಯಲ್ಲಿರ್ತಾಳೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಏನ್ ಸಾವನ್ನಪ್ಪಿರ್ತಾಳೆ. ಈ ಒಂದು ಹಿನ್ನೆಲೆಯಲ್ಲಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಅಥವಾ ಹೈ ಡೋಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಅದೇ ರೀತಿ ಈಗ ಏನು ಹೊಸದುರ್ಗ ಆಸ್ಪತ್ರೆಗೆ ದಾಖಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಉನ್ನತ ಮಟ್ಟದಾಗಿರ್ತಕ್ಕಂತಹ ಚಿಕಿತ್ಸೆಗೆ ಸೌಲಭ್ಯಗಳಿಲ್ಲ ಅನ್ನೋ ಕಾರಣಕ್ಕೆ ನಗರದ ಪ್ರತಿಷ್ಠಿತ ಬಸವೇಶ್ವರ ಆಸ್ಪತ್ರೆಗೂ ಕೂಡ ಕೃಪಾನನ್ನ ಅಡ್ಮಿಟ್ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ಲಿ ಚಿಕಿತ್ಸೆಯನ್ನ ಫಲಕಾರಿಯಾಗದೆ ಏನು ಇವತ್ತು ಬೆಳಗ್ಗೆ ಕೃಪಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಇಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಅವರೊಂದಿಗೆ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಡೀತಕ್ಕಂಥ ಚಿಕಿತ್ಸೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು ಶಶಿಕಿರಣ್ ಅವ್ರಿಗೆ. ಹಾಗಾಗಿ ಪ್ರಭಾವಿಗಳು ಸೇರ್ಬಿಟ್ಟು ಈ ಒಂದು ಸಾವನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಇವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಈ ಕುಟುಂಬಸ್ಥರು ಮಾಡ್ತಾ ಇರತಕ್ಕಂಥದ್ದು. ಒಂದ್ಸಾರಿಯಾಗಿ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಯ್ತಾ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸಂಶಯಕ್ಕೆ ಈಗ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.